ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಆಲಮಟ್ಟಿ ಕುರಿತು ಮತ್ತೊಮ್ಮೆ ಆಕ್ಷೇಪಣೆ ಇಲ್ಲಿವರೆಗೆ ನಮ್ಮ ತಕರಾರ ತೆಲಂಗಾಣ ಮತ್ತು ಆಂಧ್ರ ಜೊತೆಗೆ ಇತ್ತು. ಹೆಚ್ಚು ಮಾಡೋ ಸಲುವಾಗಿ ನೀರನ್ನು ಹೆಚ್ಚು ಮಾಡಿಕೊಡೋದು ಅಂತ ಅವರು ಅಬ್ಜೆಕ್ಷನ್ ಮಾಡ್ತಾಯಿದ್ರು. ಆದರೆ ನಮಗೆ ಅನಿವಾರ್ಯವಾಗಿ ಅದು ಅವಶ್ಯ ಇದ್ದಂಥದ್ದು. ಮತ್ತು ಆಲ್ರೆಡಿ ನಾವು ನೀರನ್ನು ಭಾಳಷ್ಟು ನಮ್ಮ ಸ್ವಯಂಕೃತ ಅಪರಾಧವು ಮತ್ತೇನೋ ಗೊತ್ತಿಲ್ಲ. ನಮ್ಮ ಸರ್ಕಾರಗಳು, ಹಿಂದಿನ ಸರ್ಕಾರಗಳು ಇಷ್ಟರಲ್ಲೇ ಕೃಷ್ಣಾ ನದಿ ನೀರನ್ನು ಸಂಪೂರ್ಣವಾಗಿ ಬೆಳೆಸ್ಕೊಳ್ಳುವಂಥದ್ದು, ಅದು ನ್ಯಾಯ ಮಂಡಳಿ ನೀಡಿದಂಥ ನಿರ್ಧಾರದ ನೆಲೆಗಟ್ಟಲ್ಲೇ ಭಾಳಷ್ಟು ನೀರನ್ನು ನಾವು ಬಿಟ್ಬಿಟ್ವಿ. ನಮ್ಮಲ್ಲಿ ಅನೇಕ ಡ್ಯಾಮ್ಗಳನ್ನ ಈಗ ಎತ್ತರ ಮಾಡೋದು ನೋಡಿರಿ, ಎಷ್ಟು ವರ್ಷ ಆಯಿತು ಇದು ಮಾಡಿ. ಆಲಮಟ್ಟಿ ಡ್ಯಾಮದ್ದು ಇನ್ನೂ 524 ಈಗ ನಮ್ಗೆ 2010 ಶಾಂಕ್ಷನ್ ಆದಂಥದ್ದು. ಅದರಲ್ಲೂ ಬ್ರಿಜೇಶ್ ಕುಮಾರ್ ಕೃಷ್ಣಾ ನ್ಯಾಯ ಮಂಡಳಿಯ ನೇತೃತ್ವ ವಹಿಸಿದವರು ಹಾಗೆ ಇದನ್ನು ನಮಗೆ ಹಕ್ಕು ಕೊಟ್ಬಿಟ್ಟಿದ್ದಾರೆ. ಅದನ್ನು ಇಷ್ಟು ನೀವು ಏರಿಸ್ರಪ್ಪ, ನೀವು 524.256 ಮೀಟರ್ ಇನ್ನೂ ಏರಿಸಬೇಕಾಗಿದೆ. ಏರಿಸಿಲ್ಲ, ಇರೋದು 519.60 ಏನಪ್ಪ ಮೀಟ್ರ್ ಎತ್ತರದ. ಇದು ಇನ್ನೂ ಹೆಚ್ಚು ಮಾಡಿ ನಮ್ಗೆ ವಿದ್ಯುತ್ ಸಹಿತ ಉತ್ಪಾದನೆ ಮಾಡಿಕೊಳ್ಳೋ ಸಲುವಾಗಿ ಆದಂಥ ಒಂದು ಒಪ್ಪಂದ ನಮ್ಮ ನ್ಯಾಯಮಂಡಳಿ ನಮಗೆ ಕೊಟ್ಟಂಥ ಹಕ್ಕು ಇನ್ನೂ ನಾವು ಬೆಳೆಸ್ಕೊಳ್ತಾ ಇಲ್ಲ. ನೋಡಿರಿ, 1962 ನಮ್ಮ ಶಾಸ್ತ್ರೀಜಿಯವರು, ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಅಡಿಗಲ್ಲಿಟ್ಟಿದ್ದು ಇವತ್ತು ಇನ್ನೂ ಮುಗಿತಾ ಇಲ್ಲ. ಅದು ಇನ್ನೂ ಕಂಪ್ಲೀಷನ್ ಆಗ್ತಾ ಇಲ್ಲ. ಅದನ್ನು ಉಳಿತಾ ಬಂದು ನಮ್ಮ ಆಡಳಿತಗಾರರು, ನಮ್ಮ ಹಿಂದಿನ ಈ ರಾಜಕೀಯ ನಾಯಕರು ಅಷ್ಟೊಂದು ಆಸಕ್ತಿ ತೋರಲಾರ್ದು ಉಳಿದ ಇವತ್ತಿಗೂ ಸಹಿತ ನಾವು ಪಾಶ್ಚಾತ್ಯ ಪಡುವಂಥದ್ದಾಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ನೆರೆಯ ಮಹಾರಾಷ್ಟ್ರದ ಫಡ್ನವೀಸ್ ಅವರು ಸಹಿತ ಇವತ್ತು ನಮಗೆ ತಕರಾರು ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ. ಅದು ಹೆಚ್ಚು ಮಾಡಿದರೆ ನಮ್ಮ ಸಾಂಗ್ಲಿ ಮತ್ತು ಕೊಲ್ಲಾಪುರ ನೀರು ಬರ್ತದೆ, ಅದನ್ನು ತೊಂದರೆ ಆಗ್ತದಂತ ಹೇಳಿ ಅದಕ್ಕೆ ಪರಿಹಾರವನ್ನು ಹುಡುಕುವಂಥ ವ್ಯವಸ್ಥೆ ಮಾಡಬೇಕು. ವಿನಃ ಎತ್ತರ ಮಾಡೋದು ಕಡಿಮೆ ಮಾಡೋದು ಅಂತ ಅಲ್ಲ. ಹೌದು, ಅವರು ಅಬ್ಜೆಕ್ಷನ್ ಮಾಡಿ ಸರಿ ಅದು, ಫಡ್ನವೀಸ್ರವರು ಮಹಾರಾಷ್ಟ್ರದ ಅಬ್ಜೆಕ್ಷನ್ ಬಂದದ. ಆದರೆ ಇದನ್ನು ಮುಂದುವರಿಸೋಕ್ಕಿಂತಲೂ ಇನ್ನಷ್ಟು ಚರ್ಚೆ ಮಾಡಿಕೊಂಡು ಆದಷ್ಟು ಇದು ಕೇಂದ್ರ ಸರ್ಕಾರ ಆಸಕ್ತಿ ತೊಗೊಳ್ಬೇಕಾಗಿದೆ. ಯಾಕಂದರೆ ಕರ್ನಾಟಕಕ್ಕೆ ನೀರಿನ ಹೊಡೆತ ಬೇಸಿಗೆಯಲ್ಲಿ ಭಾಳಷ್ಟು ಬೀಳ್ತಾ ಇರ್ತದೆ. ಅದರಲ್ಲೂ ಕೊಯ್ನಾ ಡ್ಯಾಮದಿಂದ ಬರುತ್ತಿರೋ ನೀರು ಬೇಸಿಗೆಯಲ್ಲಿ ಕಡಿಮೆ ಆಗೋದ್ರಿಂದ ಕರ್ನಾಟಕದ ಕೃಷ್ಣಾ ಬೆಡ್ ಅಥವಾ ಮುಂದಿನ ಎಲ್ಲ ಕಡೆಯೂ ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು. ಆದರೆ ಒಂದಿಲ್ಲಿ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂದರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಒಕ್ಕಟ್ಟಿನಂತಿದ್ದಾಗ ಒಂದೇ ಇದ್ದ, ಹಾಗಾಗಲಿ ಈಗಾಗಲಿ ಅನೇಕ ಜಲವಿದ್ಯುತ್ಗಳನ್ನು ಮಾಡಿಕೊಂಡು ತಮಗೆ ಕೃಷ್ಣಾ ನದಿ ನೀರನ್ನು ಹನಿ ಸಹಿತ ಉಪಯೋಗ ಮಾಡ್ಕೊಳ್ಳೋಂಥ ಶಕ್ತಿಯನ್ನು ಮಾಡ್ಕೊಂಡಿದ್ದಾರೆ ಅವರು. ಅದು ನಮ್ಮ ನಾಯಕರಿಗೆ ಯಾಕೋ ಏನೋ ಆ ವಿಷಯದಲ್ಲಿ ಒಂದು ರೀತಿ ಏನಪ್ಪ ಅಂತಂದ್ರೆ ಅದಕ್ಕೆ ನಾವು ಏನು ಹೇಳೋದು ತಿಳಿತಾ ಅದಕ್ಕಾಗಿ ಇವತ್ತಿಗೆ ಮುಗಿಬೇಕಾದಂಥದ್ದು ಇನ್ನೂ ಕಾಲುವೆಗಳ ಸಹಿತ ಕೆಲವೊಂದು ಮುಗಿದಿಲ್ಲ. ಹಿಂದಿನ ಆ ಮತ್ತು ಬೇರೆ ನೀರು ಹೋಗಿ ಮುಟ್ತಾರೆ ಕೃಷ್ಣದ್ದು. ವಿಶೇಷವಾಗಿ ಈ ಕೃಷ್ಣಾ ನದಿಯಿಂದ ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಯಾದಗಿರಿ, ರಾಯಚೂರು, ಕೊಪ್ಪಳ, ಗದಗ ಇವೆಲ್ಲ ಕಡೆ ಅನುಕೂಲ ಆಗುವಂಥದ್ದು ಈ ಭೂಮಿಗಳಿಗೆ. ಇವೆಲ್ಲ ಇದ್ದರೂ ಇವತ್ತು ಹೋಗಿ ಮುಟ್ಟಿಲ್ಲ ಅನ್ನೋ ಕಾರಣ ನಮ್ಮ ಏನಪ್ಪ ಅಂತಂದ್ರೆ ನಿರಾಸಕ್ತಿಯೋ ಅದು ಫಂಡ್ ಹಾಕಲಾರದಿದ್ದು. ವಿಶೇಷವಾಗಿ ನೋಡಿರಿ, ಕಾವೇರಿ ಸಲುವಾಗಿ ಅಂತೂ ಸಾಕಷ್ಟು ಹೋರಾಟ ಮಾಡಲಿ ಜನ ಹನಿ ನೀರನ್ನು ಸಹಿತ ಉಪಯೋಗ ಮಾಡ್ಕೊಳ್ತಾರೆ. ಅದು ನಮ್ಮ ಯಾಕೋ ಏನೋ ಉತ್ತರ ಕರ್ನಾಟಕ ಜನ ಆ ದಿಶೆಯಲ್ಲಿ ಕೃಷ್ಣೆಯನ್ನು ನಾವು ಎಷ್ಟು ಸಂಪೂರ್ಣವಾಗಿ ಉಪಯೋಗಿಸಬೇಕಾಗಿತ್ತು, ಇವತ್ತಿಗೂ ಆಗ್ತಾಯಿಲ್ಲ. ಈಗ ಅದು ಉಳಿಸ್ಕೊಂಡು ಬಂದದ ಕಾರಣದಿಂದಾಗಿ ಇವತ್ತು ನಾವು ಹೊಡೆತವನ್ನು ತಿಂತಾ ಇದ್ದೀವಿ ಈ ನೆಲೆಯಲ್ಲಿ. ಅದಕ್ಕಾಗಿ ಇವತ್ತಿನವರೆಗೆ ಬಂದಂತಹ ನಮ್ಮ ಸರ್ಕಾರಗಳ ಬಗ್ಗೆ ನಾವು ಟೀಕಿಸಲೇಬೇಕಾಗಿದೆ. ಈ ಸಂದರ್ಭದಲ್ಲಿ ಆದರೂ ಸಹಿತ ಒಕ್ಕಟ್ಟಿನಿಂದ ನಾವು ಸ್ವಲ್ಪ ಇನ್ನಷ್ಟು ಫೋರ್ಸ್ ಆಗಿ ಮಹಾರಾಷ್ಟ್ರ ಕನ್ವಿನ್ಸ್ ಮಾಡಿ ಅಲ್ಲೇ ನೀರ ಪ್ರವಾಹಕ್ಕೆ ಒಳಗಾಗದಂಗೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ಚಿಂತನೆ ಮಂತ್ರ ಮಾಡಿ ಆದರೆ ಜಲ್ದಿ ಅದನ್ನು ಮುಗಿಸ್ಕೋಬೇಕಾಗಿದೆ. ಹೌದು, ಹೆಚ್ಚಾಗೋದ್ರಿಂದಾಗಿ ಸಹಜವಾಗಿ ಏನಾಗ್ತದಪ್ಪ ಅಂದ್ರೆ ಸವಾಲು ನಾವು ಈ ಜಲಾಶಯ ಹೆಚ್ಚಾಗೋದ್ರಿಂದ 75,563 ಎಕರೆ ಜಲಾವೃತ ಆಗ್ತದೆ. ಮತ್ತು ಎಕ್ಸ್ಟ್ರಾ ಹೆಚ್ಚಿಗೆ ನೀರು ನಿಲ್ಲೋದ್ರಿಂದಾಗಿ 20 ಪುನರ್ವಸತಿ ಕೇಂದ್ರ ಸ್ಥಾಪನೆ 6,467 ಎಕರೆದಷ್ಟು ಪುನರ್ವಸತಿಗಾಗಿ ಅಂದರೆ ಅಲ್ಲಿ ಎದ್ದಂಥ ಹಳ್ಳಿಗಳು ಮತ್ತು ಅಥವಾ ಊರುಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗ್ತದೆ. ಅದಕ್ಕೆ ಕಡಿಮೆ ಅಂದರೂ 6,467 ಎಕರೆ ಜಮೀನು ಬೇಕಾಗ್ತದೆ. ಮತ್ತು ಕಾಲುವೆಗಳ ಜಾಲ ನಿರ್ಮಾಣಕ್ಕೆ 51,847 ಎಕರೆ, ಒಟ್ಟು 1,33,867 ಎಕರೆ ಭೂ ಸ್ವಾಧೀನ ಮಾಡ್ಕೋಬೇಕಾಗ್ಯದ. ಇದು ಚಾಲೆಂಜಿಂಗೇ ಕರ್ನಾಟಕ ಸರ್ಕಾರಕ್ಕೆ ಚಾಲೆಂಜಿಂಗ್, ಆದರೆ ಅದು ಮಾಡಿಕೊಳ್ಳೇಬೇಕಾಗ್ಯದ. ಅದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಈ ದಿಶೆಯಲ್ಲೇ ನಮ್ಮ ಸಿದ್ದರಾಮಯ್ಯನವರು ಈ ನೆಲೆಯಲ್ಲೇ ಇನ್ನಷ್ಟು ತೀವ್ರವಾಗಿ ಶೀಘ್ರವಾಗಿ ಕೆಲಸಗಳನ್ನು ಆರಂಭ ಮಾಡಿಸೋದು ಮುಖ್ಯದ. ಅದೇನೂ ಇರಲಿ, ಇವತ್ತು ಆಲಮಟ್ಟಿ ಕೆಲಸ ಹಿಂದುಳಿದ ಕಾರಣ ನಮ್ಮ ಹಿಂದಿನ ನಾಯಕರ ಜೊತೆಗೆ ಈಗ ಮತ್ತು ಹೊಸ ತಕರಾರು ಬಂದಿದ್ದರಿಂದಾಗೆ ಇಲ್ಲಿ ಒಂದಿಷ್ಟು ಯಾಕಿದು ಇಲ್ಲಿವರೆಗೆ ಒಪ್ಪಿಕೊಟ್ಟಂಥ ಮಹಾರಾಷ್ಟ್ರ ಸರ್ಕಾರ ಇಲ್ಲಿವರೆಗೆ ಬಂದಂಥದ್ದು ಯಾವುದೇ ಅಬ್ಜೆಕ್ಷನ್ ಮಾಡಲಿಲ್ಲ.
256 ಮೀಟ್ರ್ ಹೆಚ್ಚು ಮಾಡ್ತಾರೆ ಅಂದಾಗ ಅದು ಒಪ್ಕೊಂಡಂಥವ್ರು ಈಗ ಯಾಕೆ ಇದನ್ನು ಎತ್ತಿದ್ದಾರೆ ಅನ್ನೋದು ಒಂದು ಮತ್ತೊಂದು ಪ್ರಶ್ನೆ ಬರ್ತಾ ಇದೆ. ಆದಷ್ಟು ಇಲ್ಲಿ ನಾವು ಇಲ್ಲಿ ಹೇಳಬೇಕಾಗಿದೆ ಇಷ್ಟ, ಇಲ್ಲೇ ರಾಜಕೀಯ ಅದರ ಪಕ್ಷಗಳು ರಾಜಕೀಯ ಮಾಡಬಾರಂತ ರಾಜಕೀಯ ಪಕ್ಷಗಳು. ಯಾಕಂದರೆ ಇಲ್ಲೇ ನಮ್ಮದು ಕಾಂಗ್ರೆಸ್ ಸರ್ಕಾರದ ಅಲ್ಲೇ ಈ ಒಂದು ಬಿ ಜೆ ಪಿ ಮತ್ತು ಜೊತೆಗೆ ಶಿವಸೇನೆ ಅವರು ಮಾಡ್ಕೊಂಡ ಸರ್ಕಾರದ. ಹೀಗಾಗಿ ಕೇವಲ ತಮ್ಮ ರಾಜ್ಯ ಹಿತಾಸಕ್ತಿಯನ್ನು ಮಾತ್ರ ಇಟ್ಕೊಂಡು ತಮ್ಮ ರಾಜಕೀಯ ಲಾಭಕ್ಕಾಗಿ ಅದನ್ನು ಬಳಸಿಕೊಳ್ಳೋದಿದ್ದಲು ಎರಡೂ ರಾಜ್ಯಗಳಲ್ಲಿ ಜನರಿಗೆ ಅನುಕೂಲ ಆಗುವಂಥದ್ದು ಮತ್ತು ರೈತರಿಗೆ ಅನುಕೂಲ ಆಗುವಂಥ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ. ಮತ್ತು ಅದರ ಜೊತೆಗೆ ನಾವು ಆದರೂ ಸಹಿತ ಕರ್ನಾಟಕದವರು ಅದು ನಮ್ಮ ಮಿನಿಸ್ಟರ್ಸು ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇಲ್ಲ ನೀವೆಲ್ಲ ಒಪ್ಪಿಗೆ ಕೊಟ್ಟಿದ್ದೀರಿ, ಈಗ ತೆಗಿತಾ ಇದ್ರಿ ಅಂತೇನೋ ಪತ್ರವನ್ನು ಬರೆದಿದ್ದಾರೆ, ಕೇಳ್ತಾ ಇದ್ದಾರೆ ಮತ್ತು ಪತ್ರವನ್ನು ರೆಡಿ ಮಾಡ್ತಾಯಿದ್ದಾರೆ ಪತ್ರ ರೂಪದಲ್ಲೇ. ಈಗೇನೋ ಪತ್ರ ಬರೆದು ಹೇಳಿದ್ದಾರೆ, ದಯವಿಟ್ಟು ಇದನ್ನು ವಿಚಾರ ಮಾಡಿ ನಮ್ಮ ಸಾಂಗ್ಲಿ ಮತ್ತು ಕೊಲ್ಹಾಪುರ ಜಲಾವೃತ ಆಗ್ತಾವೆ ಅಂತ ಮಾತು ನೀನು ಅಬ್ಜೆಕ್ಷನ್ ಮಾಡಿದ್ದಾರೆ, ಅದು ಉತ್ತರ ಕೊಡೋದು ಕೆಲಸವನ್ನು ನಮ್ಮ ಸಿದ್ದರಾಮಯ್ಯರು ಮಾಡ್ತಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆದರೆ ಅದು ಆದಷ್ಟು ಬೇಗನೆ ಆಗುವಂಥ ಕೆಲಸ ಆಗಬೇಕಾಗಿದೆ. ಮತ್ತು ಮೊದಲು ಇದನ್ನು 524 ಮೀಟರ್ಗೆ ಎಬ್ಬಿಸುವಂಥ ಎತ್ತರಕ್ಕೆ ಏರಿಸುವಂಥ ಕೆಲಸ ಶೀಘ್ರ ಮುಗಿಸ್ಬೇಕಾಗಿದೆ. ಆಲ್ರೆಡಿ ಈ ವಿಷಯದಲ್ಲೇ ಆಂಧ್ರ ಮತ್ತು ತೆಲಂಗಾಣದಿಂದ ವಿರೋಧಗಳು ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಮಹಾರಾಷ್ಟ್ರವನ್ನು ಕೊಟ್ಟಿದ್ದರಿಂದಾಗಿ ಇನ್ನಷ್ಟು ಅಂದರೆ ಆಗುವ ಸಾಧ್ಯತೆಗಳು ಹೆಚ್ಚಿದ್ದಾವೆ, ಇನ್ನೂ ಡಿಲೇ ಆಗುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಈ ದಿಶೆಯಲ್ಲಿ ಕೇಂದ್ರ ಸರ್ಕಾರ ಆದರೂ ಸಹಿತ ಇದನ್ನು ಆದಷ್ಟು ಜಲ್ದಿ ಬಗೆಹರಿಸಬೇಕಾಗಿದೆ. ಯಾಕಂದರೆ ಕೇಂದ್ರ ಸರ್ಕಾರಕ್ಕೆ ಎಲ್ಲ ರಾಜ್ಯಗಳು ಅಷ್ಟೇ ಯಾರಿಂದ ಅದು ತಪ್ಪಾಗಿದ್ರೆ ಅಥವಾ ಸರ್ಕಾರಗಳು ತಪ್ಪಾಗಿದ್ರೆ ಅದನ್ನು ತಿದ್ದೆ ಒಂದು ಹೊಸ ವ್ಯವಸ್ಥೆ ತರುವಂಥ ಅವ್ರದ್ದು ಜವಾಬ್ದಾರಿ ಅದ. ಕೇವಲ ರಾಜಕೀಯ ಮಾಡಲಾರ್ದು ಇಲ್ಲಿ ಕರ್ನಾಟಕದ ಕೃಷ್ಣ ಎಲ್ಲರಿಗೂ ಸಿಗುವಾಗ ಅದರಲ್ಲೂ ಮುಖ್ಯವಾಗಿ ಮಹಾರಾಷ್ಟ್ರದ ಅದು ಅವ್ರು ಹೇಳುವಾಗ ಕೊಲ್ಹಾಪುರ ಮತ್ತು ಸಾಂಗ್ಲಿಗಳು ಆದಷ್ಟು ಈ ಹಿನ್ನೀರಿಗಾಗಿ ಅವರೇನು ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಪ್ರವಾಹ ಬಂದಾಗ ಅದರ ಬದಲಾಗಿ ಇನ್ನಷ್ಟು ಮತ್ತೇನಾದರೂ ಆ ದಿಶೆ ಚರ್ಚೆ ಮಾಡಿಕೊಂಡು ಬಗೆಹರಿಸಿಕೊಳ್ಳೋ ಕೆಲಸ ಆಗಬೇಕಾಗಿದೆ. ಏನೂ ಆಗಲಿ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಸಿದ್ದರಾಮಯ್ಯನವರು ಈ ಪತ್ರಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಲೇಟ್ ಆಗಿಬಿಡೋದು, ಅದು ಜಲ್ದಿ ಆಗಿರೋದು ಇಲ್ಲಿಯ ಉತ್ತರ ಕರ್ನಾಟಕ ಬಹಳ ಜನರ ಅಭಿಪ್ರಾಯ ಅಭಿಲಾಷೆ. ಅದರಲ್ಲೂ ರೈತರಂತೂ ಈ ದಿಶೆಯಲ್ಲೇ ಪೂರ್ತಿಯಾಗಿ ಕೃಷ್ಣೆಯನ್ನು ಉಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ಕೃಷ್ಣಾ ನದಿ ಬೆಲ್ಟಿನ ರೈತರು ಈ ಸಮಸ್ಯೆ ಆದಷ್ಟು ಶೀಘ್ರ ಬಗೆಹರಲಿ. 524 ಮೀಟರ್ ಅರೇಣದ 256 ಇದರಿಂದ 130 TMC ನೀರಲ್ಲಿ ಸಂಗ್ರಹ ಆಗೋದ್ರಿಂದಾಗಿ ಸಾಕಷ್ಟು ಈಗಾಗಲೇ ಹೇಳಿದಂಥ ಜಿಲ್ಲೆಗಳಿಗೆ ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಯಾದಗಿರಿ, ರಾಯಚೂರ, ಗದಗ ಮುಂತಾದ ಕಡೆ ಇದು ಅನುಕೂಲ ಆಗುವ ಸಾಧ್ಯತೆಗಳು ಹೆಚ್ಚಾಗ್ಯಾವ. ಇದರಿಂದಾಗಿ ಉತ್ತರ ಕರ್ನಾಟಕ ಇನ್ನಷ್ಟು ಆರ್ಥಿಕವಾಗಿ ಸುಭದ್ರ ಆಗುವಂಥದ್ದು ಮತ್ತು ಒಕ್ಕಲ್ತನಕ್ಕೂ ಸಾಕಷ್ಟು ನೀರು ಸಿಗೋದ್ರಿಂದ ನಮ್ಮ ಆದಾಯನೂ ಒಳ್ಳೆಯ ರೀತಿ ಬೆಳೆಯುವ ಸಾಧ್ಯತೆಗಳಿದ್ದಾವೆ. ಆ ಆರ್ಥಿಕ ಅಭಿವೃದ್ಧಿ ಜೊತೆಗೆ ರೈತರ ಬದುಕು ಸಹಿತ ಹಸನಾಗುವ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ನಮ್ಮ ದೇವೇಂದ್ರ ಫಡ್ನವೀಸ್ ಆದರೂ ಸಹಿತ ಕೇವಲ ರಾಜಕೀಯಕ್ಕಾಗಿ ಇದನ್ನು ವಿರೋಧ ಮಾಡಲಾರದ ಇಲ್ಲೇ ಮಹಾರಾಷ್ಟ್ರದ ರೈತರಿರಲಿ, ಕರ್ನಾಟಕ ರೈತರಿರಲಿ, ಆಲ್ ಓವರ್ ಇಂಡಿಯಾದ ರೈತರಿರಲಿ, ಅವರ ಬದುಕನ್ನು ಹಸನು ಮಾಡೋ ಸಲುವಾಗಿ ಅವ್ರ ಬದುಕು ಕೊಡೋ ಸಲುವಾಗಿ ನೀರಂತೆ ಅವಶ್ಯ. ನಂತರ ಮಾರ್ಕೆಟದ ಬಗ್ಗೆ, ಯಾಕಂದರೆ ಬೆಳೆ ಬರ್ತದ ನಂತರ ಮಾರ್ಕೆಟ್ ಬಗ್ಗೆ ವಿಚಾರ ಮಾಡಲಿಕ್ಕೆ ಬರ್ತದೆ. ಏನೋ ಆಗಲಿ ಆಲಮಟ್ಟಿ ಡ್ಯಾಮಿನ ಈ 524 ಮೀಟರ್ ಎತ್ತರದ ವಿಷಯವನ್ನು ಇನ್ನೂ ತಡ ಮಾಡೋದ್ರಲ್ಲಿ ಯಾವ ಅರ್ಥ ಇಲ್ಲ ಅಂತ ಹೇಳ್ತಾ, ಮತ್ತು ಫಡ್ನವೀಸ್ ಆಗಿರ್ಬೋದು, ಆಂಧ್ರ ಮತ್ತು ತೆಲಂಗಾಣ ಆಗಿರ್ಬೋದು, ಅಂದರೆ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣಗಳು ಇವರು ಸಹಿತ ಇಲ್ಲಿವರೆಗೆ ನ್ಯಾಯಮಂಡಳಿ ನಿರ್ಧಾರ ಮಾಡಿದ ಪ್ರಕಾರ ಎಲ್ಲರೂ ನಡ್ಕೋಬೇಕಾಗ್ಯದ. ಯಾಕಪ್ಪ ಅಂದ್ರೆ ಇದು ಎಲ್ಲರಿಗೂ ಅವಶ್ಯ ನೀರು, ಇಲ್ಲಿ ಯಾರಿಗ್ಯಾರು ಅನ್ಯಾಯ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲರೂ ಈ ಭಾರತೀಯರು ಅನ್ನುವಂಥ ಮಾತನ್ನ ಬಿಡೋಣ. ಆದರೂ ನಾವು ಭಾಷಾವಾರ ಪ್ರಾಂತ ರಚನೆ ಮಾಡಿಕೊಂಡು ನಾವೇನೋ ಭಿನ್ನ ಅಂತ ಅನಿಸ್ತಿರ್ಬೋದು, ಬಟ್ ಭಾಷೆಗೆ ನಾವು ಜನ ಒಂದೇ ಇದ್ದೀವಿ ಅನ್ನುವಂಥ ಮಾತು ನೆನಪಿಡೋಣ ಬಗೆಹರಿಸಲು ಉತ್ತಮ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.